ಬೇಕು ಬೇಕದು ಬೇಕು ಬೇಕಿದೆ ನಗಿನ್ನೊಂದು ಬೇಕೆನ್ನುತ್ತ ಬೊಬ್ಬಿಡುತ್ತಲಿಹ ಘಟವನಿದನು ಏಕೆಂದು ರಚಿಸಿದನೋ ಬೊಮ್ಮನೀ ಬೇಕು ಜಪ ಸಾಕೆನುಪುದೆಂದಿಗಳು ಮಂಕುತಿಮ್ಮ. ಬೇಕು ಬೇಕದು ಬೇಕು ಬೇಕಿನಗಿನ್ನೊಂದು ಬೇಕೆನ್ನುತ್ತ ಬೊಬ್ಬಿಡುತ್ತಲಿಹ ಘಟವನಿದನು. ಅಂದರೆ ಮನುಷ್ಯನ ಮನಸ್ಸು ಯಾವಾಗಲೂ ಬೇಕು 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 ಎಂಬ ಜಪವನ್ನು ಮಾಡ್ತಲೇ ಇರುತ್ತೆ. ಬಾಲ್ಯದಲ್ಲಿ ಆಟಿಕೆ ಬೇಕು, ಯೌವನದಲ್ಲಿ ಪ್ರೀತಿ ಜ್ಞಾನ ಹಣ ಬೇಕು, ಸ್ವಲ್ಪ ಇನ್ನೂ ವಯಸ್ಸಾದ ಮೇಲೆ ಆಸ್ತಿ ಅಧಿಕಾರ ಕೀರ್ತಿ ಬೇಕು. ಹೀಗೆ ಒಂದು ಬಯಕೆ ತೀರಿದರೆ ಮತ್ತೊಂದು ಉದ್ಭವಿಸುತ್ತದೆ. ಈ ಅತೃಪ್ತಿಯ ಮಡಿಕೆ ಎಂದಿಗೂ ತುಂಬುವುದಿಲ್ಲ. ಏಕೆಂದು ರಚಿಸಿದನೋ ಬೊಮ್ಮನೀ ಬೇಕು ಜಪ. ಈ ಬ್ರಹ್ಮ ಈ ಮನುಷ್ಯನಿಗೆ ಬೇಕು ಬೇಕು ಎಂಬ ಆಸೆಯ ಜಪವನ್ನು ಏಕೆ ಕೊಟ್ಟಿದ್ದಾನೋ? ಸಾಕೆನಿಪುದೆಂದಿಗಲು ಮಂಕುತಿಮ್ಮ. ಮನುಷ್ಯನಿಗೆ ಸಾಕು ಅನಿಸದೆ ಯಾವಾಗ? ಕಗ್ಗದ ಸಾರಾಂಶ: ಬಯಕೆಗಳನ್ನು ಸಂಪೂರ್ಣ ತ್ಯಜಿಸುವುದಲ್ಲ, ಬದಲಿಗೆ ಮಿತಿಯಲ್ಲಿ ಬದುಕುವುದು, ಅಗತ್ಯವನ್ನು ಅರಿತುಕೊಳ್ಳುವುದು, ಹೊಂದಿದ್ದರಲ್ಲಿ ಸಮಾಧಾನ ಪಡುವುದು. ನಿಜವಾದ ಶಾಂತಿಯ ಮಾರ್ಗ ಇದೆ. ಯಾವಾಗ ಮನುಷ್ಯ ಇಷ್ಟು ಸಾಕು ಎಂದು ಹೇಳ್ತಾನೋ ಅಂದಾಗ ಅವನ ಮನಸ್ಸು ನೆಮ್ಮದಿ ಕಾಣುತ್ತದೆ. ಇಲ್ಲಿ ತಿಮ್ಮಗುರು ಬಯಕೆಗಳು ಅನಂತ, ಆದರೆ ಅವನ್ನು ನಿಯಂತ್ರಿಸಿದಾಗ ಮಾತ್ರ ಬದುಕು ಅರ್ಥಪೂರ್ಣವಾಗುತ್ತದೆ ಅಂತ ಹೇಳ್ತಾರೆ.